ಕೊನೆಗೂ 2 ತಿಂಗಳಾದ್ಮೇಲೆ ನಿನ್ನೆ ಅವಳು ನನ್ನ ನೋಡಿ ಸ್ಮೈಲ್ ಮಾಡಿದ್ಲು. ನಾನ್ ಖುಷಿಲಿ 50 ರೂಪಾಯಿ ನೋಟ್ ಮೇಲೆ ನಾನು ಹೊಸ ನಂಬರ್ ಬರ್ದು ಅವಳು ಕೈ ಕೊಟ್ಬಿಟ್ಟೆ. ಆದ್ರೆ ಅವಳು 7 ಮಿನಿಟ್ರೆ ಅದ್ರಲ್ಲಿ ಹೋಗ್ಬಿಟ್ಟು ಪಾನಿಪುರಿ ತಿನ್ಬಿಟ್ಲು. ಇವಾಗ ದಿನ ಚಪ್ರಿ ಪಾನಿಪುರಿ ಅವ್ನು ನಂಗೆ ಮೆಸೇಜ್ ಮಾಡ್ತಾವನೆ. ಚಿನ್ನು ಪಾನಿಪುರಿ ಹೆಂಗಿತ್ತು ಚಿನ್ನು? ನೀವ್ ಅನ್ಕೊಂಡ್ರಿ ಮೋಸ ಮಾಡಿ ಚಿನ್ನು ನಿಮ್ಮ ಮಚ್ಚ ಹೆಂಗ್ ನಡೀತಿದೆ ವ್ಯಾಲೆಂಟೈನ್ಸ್ ಡೇ? ಏ ನನ್ ಗೊತ್ತಲ್ಲ ಮಚ್ಚ. ಏ ನೀನ್ ಗೊತ್ತು ನಂತರನೇ ಸಿಂಗಲ್ ಪೌಡೆ. ನಿಮ್ ಮನೆ ಅಕ್ಕಪಕ್ಕ ಹೆಂಗ್ ನಡೀತೈತೆ? ಅಯ್ಯೋ ಏನ್ ಕೇಳ್ತೀಯ ಮಚ್ಚ, ನಮ್ ಬೆಳ್ಳುಳ್ಳಿ ಮಂಜು ಅವ್ರ ಹೋಟ್ಲಲ್ಲಿ ಅವ್ರ ಬಾಂಡ್ಲಿರೋ ಎಣ್ಣೆಗೆ ಬೆಳ್ಳುಳ್ಳಿ ಕಬಾಬ್ ಬಿಟ್ರೆ ನಮ್ ಮನೆ ಅಕ್ಕಪಕ್ಕದಲ್ಲಿ ಸೌಂಡ್ ಕಳಿಸ್ತೈತೆ ಚಟಾಪಟ ಚಟಾಪಟ ಅಂತ. ನಾನು ಮತ್ತೆ ನನ್ನ 4 ಜನ ಫ್ರೆಂಡ್ಸ್ ಕೂತ್ಕೊಂಡು ಎಣ್ಣೆ ಹೊಡಿತಿದ್ವಿ ನೈಟ್ 2 ಗಂಟೆವರೆಗೂ. ಆಚೆಯಿಂದ ಸಡನ್ ಆಗಿ ಏನೋ ಸೌಂಡ್ ಬಂತು. ಹೋಗ್ ನೋಡಿದ್ರೆ ಯಾರೋ ಒಬ್ಬ ಸರಿಗ್ ಡಿವೈಡರ್ ಕೊಟ್ಟು ದಬಾಕೊಂಡ್ಬಿಟ್ಟವನೆ. ಗಾಡಿ ಅವನ ಮೇಲೆ ದಬಾಕೊಂಡ್ಬಿಟ್ಟೈತೆ. ನಾನ್ ನನ್ ಫ್ರೆಂಡ್ ಗೆ ಹೇಳಿದೆ ಮಚ್ಚ ಗಾಡಿ ಇತ್ತು ಅಂತ. ಅವ್ನ ಆಗಲ್ಲ ಅಂದ. ಯಾಕೋ ಅಂದ್ರೆ ಯಾರಿಗ್ ಗೊತ್ತು ಮಚ್ಚ ಚೋಳಿ ಜಾಸ್ತಿ ಐತಲ್ಲ ಬೆಡ್ಶೀಟ್ ಸಿಕ್ಕಿಲ್ಲ ಅಂತ. ಅವ್ನ್ ಗಾಡಿನೇ ಹೊಚ್ಕೊಂಡ್ ಮಲ್ಕೊಂಡಿರ್ಬೇಕು ಅಂದ. ನಮ್ ಗ್ಯಾಂಗ್ ಅಲ್ಲಿ ಇನ್ನೊಬ್ಬ ಫ್ರೆಂಡ್ ಇದ್ದ ಮಹೇಶ್ ಅಳಿಯಾಸ್ ಮಾಲ್ ಮಹೇಶ್. ಅಣ್ಣ ಮಾಲ್ ಹೊಡ್ಬಿಟ್ಟು ಜಿಲೇಬಿ ತಿನ್ಬಿಟ್ಟಿದ್ದ. ಅವ್ನು ಇಲ್ಲಿಲ್ಲ ಚಂದ್ರ ಮೇಲೆ ಹೋಗ್ಬಿಟ್ಟಿದ್ದ. ಚಂದ್ರನ್ ಮೇಲಿಂದ ವಾಪಸ್ ಬಂದು ಅವ್ನ ಹತ್ರ ಹೋಗ್ಬಿಟ್ಟು ಜಾಕೆಟ್ ಅರ್ದಾಕ್ಬಿಟ್ಟ. ಯಾಕೋ ಮಚ್ಚ ಅಂತ ಕೇಳಿದ್ರೆ ಉಸಿರಾಡಕ್ ಜಾಗ ಇರ್ಲಿಲ್ಲ ಪಾಪ, ನಾನ್ ಇವಾಗ ಜಾಗ ಮಾಡ್ದೆ ಅಂತ. ಅವ್ನ್ ಮೊದ್ಲೇ ಗಾಯ ನೋವಿಂದ ಸಾಯ್ತಿದ್ದೆ, ಇವಾಗ ಚುಳಿಯಿಂದ ಬೇರೆ ಸಾಯ್ತವನೆ ಅಂತ. ನಾನೇ ಆಂಬುಲೆನ್ಸ್ ಫೋನ್ ಮಾಡ್ದೆ. ಆಂಬುಲೆನ್ಸ್ ಯಾವ ದೇಶ ಮಾಡಿದ್ನೋ ಗೊತ್ತಿಲ್ಲ. ನಿಮ್ದು ಯಾವ ದೇಶ ಅಂತ ಕೇಳ್ತವನೆ. ಅದಕ್ಕೆ ನಾನು ಥೈಲ್ಯಾಂಡ್ ಇಲ್ಲೊಬ್ಬ ಮಸಾಜ್ ಮಾಡ್ಬೇಕಾಯ್ತು, ಬಾ ಮಾಡ್ಬಿಟ್ಟು ಹೋಗು ಅಂದೆ. ಆಂಬುಲೆನ್ಸ್ ಬರಕ್ 10 ನಿಮಿಷ ಆಯ್ತು. ಅಷ್ಟಲ್ಲಿ ನಮ್ ತರ ಇನ್ನೊಂದ್ 10 ಜನ ಬಂದು ಸೇರ್ಕೊಂಡ್ಬಿಟ್ಟು ಇವಾಗ ಅಲ್ಲಿ ಬಿದ್ದೋರನ್ನೇ ಗುರಾಯಿಸ್ತಾ ಇದೀವಿ. ಕೊನೆಗೂ ಆಂಬುಲೆನ್ಸ್ ಬಂತು. ನನ್ 3 ಜನ ಫ್ರೆಂಡ್ಸ್ ಆಂಬುಲೆನ್ಸ್ ಹತ್ರ ಹೋಗ್ಬಿಟ್ಟು ಮುಂದೆ ನಾನ್ ಕುತ್ಕೊಂತೀನಿ ಅಂತ ಕಿತ್ತಾಡ್ತವ್ರೆ. ಅದಕ್ಕೆ ಡ್ರೈವರ್ ಆಮೇಲೆ ಕಿತ್ತಾಡೋರಂತೆ ಫಸ್ಟ್ ಬಾಡಿ ತೊಗೊಂಡೆ ಆ ಕಡೆ ಬನ್ನಿ ಅಂದ. ಅದಕ್ಕೆ ನನ್ ಫ್ರೆಂಡ್ ಬಾಡಿ ಅಲ್ಲ ಅವ್ನು ಇನ್ನೂ ಬದುಕವನೆ, ಅವ್ನ ಎದೆ ಹತ್ರ ಉಸಿರಾಡಕ್ ಜಾಗ ಮಾಡಿದೀವಿ ಅಂದ. ಅಂತ ಇವಾಗ 4 ಜನ ಇಟ್ಕೊಂಡ್ ಬಾಡಿ ಒಳಗಡೆ ಹಾಕಿದ್ವಿ. ಇನ್ನೊಂದ್ 4 ಜನ ಅವ್ನ ಗಾಡಿನೇ ತೊಗೊಂಡೆ ಹಾಕ್ತವ್ರೆ. ಅದಕ್ಕೆ ಡ್ರೈವರ್ ಗೋಳಿ ಮಕ್ಕಳ ಆಂಬುಲೆನ್ಸ್ ಇದು ಟಾಟಾ ಎಸಿ ಅಲ್ಲ ಅಂದ. ಸರಿ ಅಂತ ಗಾಡಿನಲ್ಲೇ ಬಿಸಾಕ್ಬಿಟ್ಟು ಫ್ರೆಂಡ್ ಸೀಟ್ ಅಲ್ಲಿ ಮಾಲ್ ಮಹೇಶ್ ನ ಕೊಂಡಿಸ್ಬಿಟ್ಟು ಆ ಬಾಡಿ ಜೊತೆ 10 ಜನ ಹತ್ಕೊಂಡ್ರು. ಹೋಯ್ತಾ ಇರ್ಬೇಕಾದ್ರೆ ಮಾಲ್ ಮಹೇಶ್ ಡ್ರೈವರ್ ಹತ್ರ ಬ್ರೋ ಬೋರ್ ಹೊಡಿತಿದೆ ಸಾಂಗ್ ಹಾಕಲ್ವಾ ಅಂದ. ಅದಕ್ಕೆ ಆ ಡ್ರೈವರ್ ಈ ಗೋಳಿ ಮಕ್ಳ ಹತ್ರ ಏನ್ ಕಿತ್ತಾಡೋದು ಅಂತ ಚಂದನ್ ಸಿಟಿ ತಕಿಲ ಸಾಂಗ್ ಹಾಕ್ತಾ. ಹಿಂದೆ ಇರೋ 10 ಜನ ಆಂಬುಲೆನ್ಸ್ ಡಿಸ್ಕೋ ಲೈಟ್ ಅಲ್ಲಿ ಚಂದನ್ ಸಿಟಿ ಸಾಂಗ್ ಡ್ಯಾನ್ಸ್ ಆಡ್ತಾ ಇದೀವಿ. ಹಲೋ ಬಚ್ಚಾ, 3 ದಿವಸದಿಂದ ನನ್ಗೆ ಕಿಡ್ನಿಲಿ ಏನೋ ಓಡಾಡ್ದಂಗ್ ಐತೈತೆ, ಲಿವರ್ ಅಲ್ಲಿ ಏನೋ ಅಳ್ಳಾಡ್ದಂಗ್ ಐತೈತೆ, ಮತ್ತೆ ಹೊಟ್ಟೆ ಉರಿ. ಯಾರನ್ನ ನೋಡಿ? ನಾರ್ಮಲ್ ಆಗಿ ಹೊಟ್ಟೆ ಉರಿ, ಮತ್ತೆ ತಲೆ ನೋವು, ನೆಗಡಿ, ಕೆಮ್ಮು, ಫುಲ್ ಜ್ವರ. ಏನಾರ ಒಂದ್ ಸೊಲ್ಯೂಷನ್ ಹೇಳು ಮಚ್ಚಾ. ಅಷ್ಟೇ ತಾನೆ, ನಾನೊಂದ್ ಕಷಾಯ ಹೇಳ್ತೀನಿ, ಮಾಡ್ಕೊಂಡ್ ಕುಡಿ ಎಲ್ಲ ಹೋಗ್ಬಿಡು. ಹೇಳು ಮಚ್ಚಾ, ಬೇಗ ಹೇಳು. ಒಂದ್ ಮಿಕ್ಸಿ ಜಾರ್ ತಗೋ, 1 ಲೋಟ ನೀರ್ ಹಾಕು, ಮತ್ತೆ ಅದ್ರಲ್ಲಿ 2 ಗಾಂಜಾ ಗಿಡ ಹಾಕು. ಗಾಂಜಾ ಗಿಡನಾ? 2 ಗಾಂಜಾ ಗಿಡ ಹಾಕು, ಮತ್ತೆ 1 ಪ್ಯಾಕ್ ಸ್ಮಾಲ್ ಹಾಕು. ಸ್ಮಾಲ ಸಿಗರೇಟ್ 1 ಪ್ಯಾಕ್ ಸ್ಮಾಲ್ ಹಾಕೋ. ಆಮೇಲೆ 2 ವಿಮಲ್ ಹಾಕೋ. ಬೇಡ ವಿಮಲ್ ಅಲ್ಲಿ ಕೇಸರಿ ಬೇರೆ ಇರುತ್ತೆ, 1 5 ಪ್ಯಾಕೆಟ್ ಹಾಕೋ. ಆಮೇಲೆ 2 ಪ್ಯಾಕೆಟ್ ಓಡ್ಮಂಕ್ ಹಾಕೋ. ಆಮೇಲೆ ನಿನ್ ಟೇಸ್ಟ್ ಗೆ ಸ್ವಲ್ಪ ಸಾಲ್ಟ್ ಹಾಕೋ. ಚೆನ್ನಾಗ್ ರುಬ್ಬು, ಮಾಡ್ಕೊಂಡ್ ಕುಡಿ. ಮಚ್ಚ ಪಕ್ಕ ಇದೆಲ್ಲ ಕುಡಿದ್ರೆ ಹೋಗ್ಬಿಡುತ್ತೇನೋ? 1 ಅವರ್ ಅಲ್ಲಿ ನೀನೇ ಹೋಗ್ಬಿಡ್ತೀಯ. ಇನ್ ಅದೋಗಲ್ವಾ? ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ನ ಮಕ್ಕಳು. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ.